ಹಲೋ, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಶಶಿ ಮಾತಾಡ್ತಾ ಇದ್ದೀನಿ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದೆ ಅಂತ ಭಾವಿಸ್ತೀನಿ. ಬಾಮ್ಮ, ಇವಳು ಬೇಗ ಎಬ್ಬಿಸ್ಬಿಡ್ತಾಳೆ ಅನ್ನ. ಎಲ್ಲರೂ ನಮ್ಮ ಪುಳ್ಳಿಗೆ ಒಂದು ಬಾಯಿ ಹಾಯ್ ಹೇಳಿ. ಮುಟ್ಟು ಒಂದು ಲಕ್ಷ ಮುತ್ತು ಕೊಡ್ತಾಳೆ. ಹಾಯ್ ಮೇಡಮ್. ಇವಳಿಂದ ಬೇಗ ಎದ್ಬಿಟ್ಟೆ. ಇವತ್ತು ನಾನೊಂದು ಸ್ಪೆಷಲ್ ಮಾಡ್ತಾಯಿದ್ದೀನಿ. ಸ್ಪೆಷಲ್ ಅಂತ ಏನೂ ಇಲ್ಲ. ಏನಪ್ಪ ಅಂದರೆ, ಇನ್ನೊಂದು ವಿಷಯ ಗೊತ್ತಾ? ನನ್ನ ಮಗಳು ನೋಡಿ, ಉಲ್ಟಾ ಹಿಡ್ದಿರಿಲ್ಲ ಕರೆಕ್ಟ್. ನನ್ನ ಮಗಳು ಇವಾಗ LIC ಮಾಡ್ತಾಳೆ. ಅದು ಇವಾಗ ಬಂತು ಪೋಸ್ಟಲ್ಲಿ. ನಾವೇ ಮಾಡಿಸಿಲ್ಲ. ಯಾಕೇನು ಕೇಳಿದೆ? ಚೆನ್ನಾಗೆ ತಿಂದು ಉಣ್ಕೊಂಡು ಗಂಡನ ಮನೆ ಚೆನ್ನಾಗಿರೋ ಈ LIC ಪಲ್ಯಸಲಿ ಯಾಕೆ ಅಂದರೆ, ಇಲ್ಲಮ್ಮ ಬೇಕಲ್ವಾ ನಿಮಗೆಲ್ಲ ಅಂತಾರೆ. ಅದಕ್ಕೆ ಇಂಥದ್ದನ್ನು ಮಕ್ಕಳ ಮನೇಲಿ ಇಟ್ಟು ತುಂಬಾ ಒಳ್ಳೆಯದು. ಅದೇ ತುಂಬ ಚೆನ್ನಾಗಿ ನೋಡ್ಕೊಂಡ್ರೆ ಇಲ್ಲ ಅಂತ ಹೇಳಿದ್ರೆ ಅಂಥದ್ದೇ ಒಂದು ದೊಡ್ಡ ಖುಷಿಯಾಗುತ್ತೆ. ಏನಪ್ಪ ಮುಂದೆ ಜೀವನ ಅಂತಿದೆ. ನಾವೆಲ್ಲ ಮಕ್ಕಳು 4 ಜನ 5 ಜನ ಇರೋರಿಗೆ ಏನೋ ಚಿಂತೆ ಇಲ್ಲ. ಒಬ್ಬರು ಇಬ್ಬರು ಇದ್ದರೆ ಮತ್ತು ತುಂಬಾ ಚಿಂತೆ ಆಗುತ್ತೆ, ಬೇಜಾರಾಗುತ್ತೆ. ಅದಕ್ಕೆ ಇವತ್ತೊಂದು ಒಳ್ಳೆಯ ಈ ಖುಷಿ ಈ LIC ಬಂದ ಖುಷಿಗೆ ನಾನು ಒಂದು ಪೆಪ್ಪರ್ ಚಿಕನ್ ಮಾಡ್ತೀನಿ. ಈ ಸ್ಪೈಸಿ ಖಾರ ಖಾರ ಅಂತ ಇರಬೇಕು. ಯಾಕೋ ನನಗೆ ಥರ ಆಗ್ಬಿಡುತ್ತೆ. ಅದಕ್ಕೆ ಪೆಪ್ಪರ್ ಚಿಕನ್ ಅಂತ ಮಾಡ್ತೀನಿ. ಕೋಲ್ಡ್ ಆಗ್ಬಿಡುತ್ತೆ ಅದಕ್ಕೆ. ಇನ್ನೊಂದು ವಿಷಯ ಗೊತ್ತಾ? ಒಂದು ಗುಡ್ ನ್ಯೂಸ್ ಹೇಳ್ತೀನಿ ನೋಡಿ. ಏನಪ್ಪ, ನಾನು ಯುಗಾದಿ ಆಮೇಲೆ ಯುಗಾದಿ ಆಗಿ ಒಂದು 10 ಡೇಸ್ ಆಯ್ತಂದರೆ ನಾನು ನಾನ್ ವೆಜ್ ಫುಲ್ಲು ಲೈಫಲ್ಲಿ ಬಿಟ್ಬಿಡ್ತೀನಿ ಅಂತ ಡಿಸೈಡ್ ಮಾಡಿದ್ದೀನಿ. ನಾನ್ ವೆಜ್ ಏನು ಮುಟ್ಟಲ್ಲ, ಬರೀ ವೆಜ್ಜು. ನನಗೆ ನಾನ್ ವೆಜ್ ಅಂದರೆ ಫೇವ್ರೆಟ್, ತುಂಬ ಇಷ್ಟ ನನಗೆ. ಆದರೂ ನನಗೆ ಬೇಡ. ಯಾಕೆ ಅಂತ ನನ್ನ ಮಗಳು ನಾನ್ ವೆಜ್ ತಿನ್ನಲ್ಲ. ಅವಳನ್ನ ಕೂರಿಸ್ಕೊಂಡು ನನಗೆ ನಾನ್ ವೆಜ್ ತಿನ್ನೋಕ್ಕೆ ಬೇಜಾರು. ಅವಳ ರೂಮಿಗೆ ಕಳಿಸ್ಬಿಟ್ಟು ನಾನು ನಾನ್ ವೆಜ್ ತಿಂತೀನಿ. ಎಂಥ ತಾಯಿ ಅಂದ್ಕೊಂಡು ಬಂದು ನೀವು. ಆದರೆ ನನಗೆ ಮನಸ್ಸಿಕ್ಕಿಲ್ಲ ಅವಳು ಬಿಟ್ಟು ತಿನ್ನೋಕ್ಕೆ. ಮುಂಚೆ ತಿಂತಾಯಿಲ್ಲ, ಅವಳಿಗೆ ಬಿಟ್ಟು ಒಂದು 4 ಇಯರ್ಸ್ ನಾನು ಆಯಿತು. ಅದಕ್ಕೆ ಅದ್ರಲ್ಲಿ ಏನಿದೆ ಬಿಡಿ. ಅದಕ್ಕೆ ಅವಳು ಮೊಟ್ಟೆನೂ ತಿನ್ನೋದೆ ನನ್ನ ಮಗಳು. ಅದಕ್ಕೆ ಡಿಸೈಡ್ ಮಾಡಿಬಿಡಿ, ಯುಗಾದಿ ಹೊಸ್ದೊಡ್ಡ ಗಂಟ ಚೆನ್ನಾಗಿ ನಾನ್ ವೆಜ್ ತಿಂದಂಬಿಡೋಣ. ಆಮೇಲೆ ನಾನ್ ವೆಜ್ ಲೈಫಲ್ಲೇ ಮುಟ್ಟ ಅಂತ ಡಿಸೈಡ್ ಮಾಡಿಬಿಟ್ಟಿದ್ದೀನಿ. ಯಾಕೆ ನಾನು ಗುರುವಾರ ಸೋಮವಾರ ಅಂತ ನಾನು ಮುಟ್ಟೋದೆಲ್ಲ. ರಾಯರ ಮೇಲೆಲ್ಲ ನಾನು ಭಾರ ಹಾಕಿದ್ದೀನಿ. ಅದಕ್ಕೆ ಅಯ್ಯಪ್ಪನಿಗೋಸ್ಕರ ನಾವು ಒಂದು ತಲೆಬಾಗಿ ನಾವು ಒಂದು ಏನಾದರೂ ಬಿಡೋಣ ಅಂತ ನನ್ನ ಕೋರಿಕೆ. ನನ್ನ ಮಗಳಿಗೂ ಆಗುತ್ತೆ, ರಾಯರಿಗೂ ಆಗುತ್ತೆ. ನನ್ನ ಜೀವನದಲ್ಲಿ ಏನೇನೋ ನಡೆದೋಗಿದ್ದಿಲ್ಲ ಅಂತೇಳಲ್ಲ. ಅದು ಇವಾಗ ಏನೇನೋ ತುಂಬಾ ಚೇಂಜಸ್ ಕಾಣ್ತಾಯಿದ್ದೀನಿ ನಾನು. ಚೇಂಜಸ್ ಅಂದರೆ ನನಗೆ ಹೇಳ್ತೀನಿ ಒಂದಿನ ನಾನೇನು ಚೇಂಜಸ್ ಅಂತ. ತುಂಬಾ ಚೇಂಜಸ್ ಕಾಣ್ತಾಯಿದ್ದೀನಿ. ಅದಕ್ಕೋಸ್ಕರ ನಾನು ರಾಯರು ನಮ್ಮ ಜೊತೆ ಇರಬೇಕಾದ್ರೆ ನಾವು ಯಾಕೆ ಇನ್ನೊಬ್ರು ಭಯ ಪಡಬೇಕು? ಅದಕ್ಕೆ ಎಲ್ಲ ದೇವ್ರನ್ನ ಬರೋಕ್ಕೆ ದೇವ್ರಿಗಂತ ನಾನು ನಾನ್ ವೆಜ್ ತಿನ್ನೋದು ಬಿಟ್ಬಿಡ್ತೀನಿ. ಖಂಡಿತ ನಾನು ಇದು ಮಾಡಬೇಕಂದ್ರೆ ಮಾಡ್ತಿದ್ದು, ಬೇಡ ಅಂದರೆ ನನ್ನ ಲೈಫಲ್ಲಿ ಮುಟ್ಟಲ್ಲ ಅಂತ ಆ ಥರ ನನ್ನ ತಲೆ. ಬನ್ನಿ, ಈ ಒಂದು ಸಿಂಪಲಾಗಿ ಒಂದು ಪೆಪ್ಪರ್ ಚಿಕನ್ ಮಾಡೋಣ. ಆದರೆ ನನ್ನ ಚಾನಲ್ ಯಾರೆಲ್ಲ ನೋಡ್ತಾ ಇದ್ದೀರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನನ್ನ ಲಾಸ್ಟ್ ತನಕ ನೋಡಿ ನನ್ನ ವೀಡಿಯೋನ. ನನ್ನ ಚಾನಲ್ಲು ಇನ್ಸ್ಟಾಗ್ರಾಮ, ಫೇಸ್ಬುಕ್ಕು, ಶಾರ್ಟ್ಸ್ ವಿಡಿಯೋ, ಯೂಟ್ಯೂಬ್ ಎಲ್ಲ ಇದೆ. ದಯವಿಟ್ಟು ಫಾಲೋ ಮಾಡ್ಕೊಂಡು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ, ಒಂದು ಸಿಂಪಲ್ ಒಂದು ಪೆಪ್ಪರ್ ಚಿಕನ್ ಮಾಡೋಣ. ಅದಕ್ಕೆ ನಾನು ಫಸ್ಟ್ ಇವಾಗ ಗ್ರೀನ್ ಚಿಲ್ಲಿ ಕಟ್ ಮಾಡ್ಕೊತೀನಿ. ಚಿಲ್ಲಿ ಚಿಕನ್ಗೆ ಗ್ರೀನ್ ಚಿಲ್ಲಿ ಇದೆ ಇಷ್ಟ ಅಲ್ವಾ? ಅದಕ್ಕೆ ಏನು ಗೊತ್ತಾ, ನಾನು ನಾನ್ ವೆಜ್ ಎಲ್ಲ ಬಿಟ್ಬಿಡ್ತೀವಲ್ವ, ಅದಕ್ಕೋಸ್ಕರ ಒಂದೊಂದೇ ಮೊನ್ನೆಲ್ಲ ನಾನು ಏನು ಮಾಡಿದೆ, ಕೋಳಿ ತೊಗೊಂಬಂದು ಸಾರು ಮಾಡ್ತಿದ್ದೆ. ಇನ್ನೂ ಒಂದು 5-6 ಐಟಮ್ ಇದೆ. ಇನ್ನೊಂದು ಬರ್ತದಲ್ಲ, ಏನದು ಹಿಂಗೆ ಇಟ್ಕೊಂತಾರಲ್ಲ, ಏನು ಇರ್ತದು, ಏಡಿ ಅದಂತೂ ನಾನು ತಿಂದಿಲ್ಲ. ಅದೊಂದು 2-3 ತೊಗೊಂಡು ಬಂದು ಅದೊಂದು ವೀಡಿಯೋ ಮಾಡಿಬಿಟ್ಟು ಸ್ವಲ್ಪ ಟೇಸ್ಟ್ ನೋಡಿಬಿಟ್ಟು ಅದನ್ನು ಬಿಟ್ಬಿಡ್ತೀನಿ. ಜೀವನದಾಗ ನನಗೆ ಏನಿದೆ ಹೇಳಿ, ದೇವ್ರು ನನಗೆ ಚೆನ್ನಾಗಿ ಏನಕ್ಕೆ ನೋವು ಇಲ್ದಂಗೆ ಕಾಯಿಲೆ ಇಲ್ದಂಗೆ ನನಗೆ ಇಷ್ಟು ಗಂಟೆ ಇಟ್ಟಿದ್ದೀನಲ್ವ. ಅದಕ್ಕೆ ನಾನು ತುಂಬಾ ಧನ್ಯವಾದ ದೇವ್ರಿಗೆ ಹೇಳ್ತೀನಿ. ಆ ಯಪ್ಪನ ಪಾದ ನಮ್ಮ ತಲೆ ಮೇಲೆ ಇರಬೇಕು, ಇಲ್ಲ ಅಂತೇಳಲ್ಲ. ನಾವು ಇಲ್ಲಿ ಗಂಟೆ ಇದ್ದೀವಿ ಅಂತಂದರೆ ನಮ್ಮ ಪುಣ್ಯ ಅದು. ನಮ್ಮ ಅಪ್ಪ ಅಮ್ಮ ಏನು ಪುಣ್ಯ ಮಾಡೋದು ಗೊತ್ತಾ, ನಾವು ಇಷ್ಟು ಗಂಟೆ ಇದ್ದೀವಿ. ಆದರೆ ನಿಮ್ಗೆ ಇನ್ನೊಂದು ವಿಷಯ ಗೊತ್ತಾ, ನಮ್ಮ ದೊಡ್ಡಕ್ಕ ಎಲ್ಲಕ್ಕಿಂತ ದೊಡ್ಡವರು, ಅವರು ಕ್ಯಾನ್ಸರ್ ಬಂದು ಸತ್ತೋದ್ರು. ಅವ್ರಿಗೆ ಮದುವೆನೆಲ್ಲ ಸತ್ತೋರು. ನಮ್ಮ ಅಣ್ಣ ಒಬ್ಬ ಬಂದು ಸ್ವಂತ ನನ್ನ ಅಣ್ಣ, ಅವನು ಚಿಕನ್ ಗುನಿಯ ಬಂದು ಸತ್ತೋದ ಆಯಿತಾ. ಇವಾಗಿರೋದು ನಾನು ನಮ್ಮಣ್ಣ ಟ್ವಿನ್ಸ್. ಒಂದು ಅಕ್ಕ ಅವಳೆ ಹೇಳಲೇಬಾರ್ದು ಅವಳ ಅಕ್ಕ ಅಂತ, ಸತ್ತು ಸೋಂಬೇರಿ ಮುಂಡೆ ಅವಳು ನಮ್ಮ ಅಕ್ಕ. ಬೇಡ, ಅದಕ್ಕೆ ನನಗೆ ಇಷ್ಟ ಆಗಲ್ಲ.
ನಮ್ಮ ತಂಗಿನೂ ಇದ್ದಾಳೆ, ಇಲ್ಲ ಅಂತೇಳಲ್ಲ. ಅವ್ರ ಜೀವನ ಅವ್ರದ್ದು, ನಮ್ಮ ಜೀವನ ನಮ್ಮದು ಅಷ್ಟೇ. ನನ್ನ ಮಗಳಿಗೆ ಮದುವೆ ಸೆಟ್ ಆದರೆ ನಾನು ಎಲ್ಲರೂ ನಮ್ಮ ಅಕ್ಕ ಏನು ಗೊತ್ತಾ, ನಮ್ಮ ಅಕ್ಕನಿಗೆ ಮೂಗು ಮೇಲೆ ಹೊಡೆದಂಗೆ ಹೇಳ್ಬಿಟ್ಟು ಕರ್ಕೊಂಡು ಬರ್ತೀನಿ. ಅದು ಏನು ಗೊತ್ತಾ, ನಾನು ಎಷ್ಟೇ ಬೈಲಿ ನನಗೆ ತುಂಬಾ ಇಷ್ಟ ನಮ್ಮ ಅಕ್ಕ. ಅವಳು ಏನೇ ಮಾಡಲಿ ಏನೇ ಬಿಡಲಿ, ಅದೇ ನನಗಂತ ಯಾವತ್ತೂ ಅವಳು ಕೆಟ್ಟದ್ದು ಮಾಡಿಲ್ಲ. ನನ್ನ ತಂಗಿ ನನ್ನ ಫ್ಯಾಮ್ಲಿ ನನಗಂತ ಏನೂ ನನಗೆ ಕೆಟ್ಟದ್ದು ಬಯಸಿಲ್ಲಪ್ಪ. ಅವ್ರು ಇದುವರೆಗೂ ಅವಳೆಲ್ಲ ಚೆನ್ನಾಗಿರಲಿ, ಅವಳ ಜೀವನ, ಅವಳ ಮಗಳು, ಅವಳ ಜೀವನ ಅಂತ ಹೇಳ್ತಾ ಇರೋದು. ನನಗೆ ಯಾರೂ ನನಗೆ ಕೆಟ್ಟದ್ದು ಬಯಸಿಲ್ಲಪ್ಪ. ನನ್ನ ಅಕ್ಕಗೆ ನಾನೇ ಬಾಯಿ ಜಾಸ್ತಿ, ನನ್ನ ಅಕ್ಕಗೆ ನಾನೇ ಬೈಯೋದು, ನಮ್ಮ ತಂಗಿಗೂ ನಾನೇ ಬೈಯೋದು. ಯಾರೂ ಬೈಯಲ್ಲ. ನಮ್ಮ ಅಣ್ಣ ಅಂತ ನನಗೆ ಒಂದು ಮಾತು ನನಗೆ ಬೈಯಲ್ಲ. ಮಗು ಬಗ್ಗೆ ನೀವು ಮಾತಾಡಬೇಡಿ, ಆ ಮಗು ಯಾರು ಸುದ್ದಿ ಬರುತ್ತೆ ಅಂತ ನಮ್ಮ ಅಣ್ಣ ನನಗೆ ಸಪೋರ್ಟ್ ಮಾಡ್ತಾನೆ. ಅದೇ ನಮ್ಮ ಅಣ್ಣಂಗೆ ನನಗೆ ತುಂಬ ಪ್ರೀತಿ ಜಾಸ್ತಿ ಆಗಿದೆ ನನ್ನ ಮೇಲೆ ಜಾಸ್ತಿ. ಹೇಗೆ ಗೊತ್ತಾ, ನಾನು ಅವ್ರಿಗೆ ಕಷ್ಟ ಕೊಡಲ್ಲ, ನನ್ನ ಅಣ್ಣಂಗೆ ಕಷ್ಟ ಕೊಡಲ್ಲ, ನನ್ನ ಅಕ್ಕನಿಗೆ ಕಷ್ಟ ಕೊಡಲ್ಲ, ನನ್ನ ತಂಗಿಗೆ ನಾನು ಕಷ್ಟ ಕೊಡಲ್ಲ. ನನ್ನ ಕಷ್ಟ ಏನಿದೆ ಅದು ನಂದು ಅಂತ ನಾನು ಅನುಭವಿಸ್ಕೊಳ್ತೀನಿ ಹೊರತು ನನ್ನ ಫ್ಯಾಮಿಲಿ ನಾನು ಅರ್ಥ ನಾನು ಕಷ್ಟ ಕೊಟ್ಟಿರ್ಬೇಕಾದ್ರೆ ನೀವು ಅವಳು ನಮ್ಮ ಅಕ್ಕ ವೀಡಿಯೋ ನೋಡ್ತಾರೆ, ಅವಳು ಹೇಳ್ಕೊಳ್ತಾಳೆ ಇವತ್ತಾ ನನ್ನ ತಂಗಿ ಇಷ್ಟು ನನಗೆ ಒಂದು ದಿನ ನಾನು ಅವ್ರಿಗೆ ನನಗಿದು ಬೇಕು, ನನಗಿದು ಕೊಡಿಸಿ, ನೀವು ಕೊಡ್ಸಲ್ಲ ಯಾವತ್ತೂ ಕೇಳಿಲ್ಲ. ನಾವು ಬೇಕಾದ್ರೆ ನೀವು ಮೆಸೇಜ್ ಹಾಕೊಂಡು ಕೇಳ್ಕೊಳ್ಳಿ, ನಾನು ಕೇಳಲ್ಲಪ್ಪ. ನಾನು ಯಾರ ಹತ್ರ ನಾನು ಕೇಳಲ್ಲ. ಇನ್ನೂ ಇವಾಗ ನಾನು ಹೊಡ್ಲಾಡ್ಕೊಂಡು ನನ್ನ ಮಗಳ ಹತ್ರ ನಾನು ಕೇಳ್ಕೊಡ್ತೀನಿ. ಹೊಡ್ಲಾಡಿ ನನಗೆ ಅದು ಬೇಕು, ನನಗೆ ಇದು ಬೇಕು, ಅದು ಕೊಡಿಸು ಅಂತ ಹಿಂಗನ್ನೋ ಅಷ್ಟು ನನ್ನ ಮಗಳು ಇವಾಗ ನನಗೆ ಕೊಡಿಸ್ಬೇಕಾದ್ರೆ ಕೊಡ್ಸೋಕ್ಕೆ ಇದ್ದಾಳೆ ಅನ್ಬೇಕು. ನಾನು ಯಾಕೆ ಇವ್ರ ಹತ್ರ ಕೇಳಲಿ? ನನಗೆ ಇವಾಗಲೂ ಅಷ್ಟು ಒಂದು ಫೋನ್ ಮಾಡಿ ನನಗೆ ಇಷ್ಟು ದುಡ್ಡು ಹಾಕೋ ನನ್ನ ಮಕ್ಕಳು ಒಂದು ಕ್ಷಣದಲ್ಲಿ ನನಗೆ ಗೂಗಲ್ ಪೇ ಮಾಡ್ತಾಳೆ. ಇವಾಗ ನನಗಿಂತ ಬಟ್ಟೆ ಹಾಕುವಾಗ ಅಂಥ ಬಟ್ಟೆ ಕ್ಷಣದಲ್ಲಿ ಇಸ್ಕೊಡ್ತಾಳೆ. ನಿಮಗೆ ನೋಡಿದ್ದೆ January 1 ಸುಮ್ಮನೆ ನಾನು ಕಾಲ್ ಚೇನ್ ಒಂದೆ 20,000 ಕೊಟ್ಟು ಇಸ್ಕೊಟ್ಲು. ಇವಾಗ ನನಗೆ ಅವಳು ಒಂದು ಗೋಲ್ಡ್ ಇಸ್ಕೊಡೋಕೆ ರೆಡಿ ಆಗಿದ್ದಾಳೆ. ನಾನು ಅದಕ್ಕೆ ಕಾಯ್ತಾ ಇದ್ದೀನಿ ಏನು ಇಸ್ಕೊಟ್ರೆ. ಅವಳು ಇಸ್ಕೊಟ್ಮೇಲೆ ನಿಮಗೆ ವೀಡಿಯೋ ಮಾಡಾಕ್ತೀನಿ. ಅಂಥ ಮಗಳಿರ್ಬೇಕಾದ್ರೆ ನಾನು ಯಾಕೆ ನನ್ನ ಅಕ್ಕ ಆತ, ನನ್ನ ತಂಗಿ ಆತ, ನಮ್ಮ ಅಣ್ಣ ಆತ ನಾನು ಕೇಳಬೇಕು? ನಾನು ಕೇಳಲ್ಲ. ನನಗೆ ಅಂಥ ಬುದ್ಧಿ ಇವಾಗಲೇ ಅಂತಲ್ಲ, ನಾನು ಅವತ್ತೂ ನಾನು ಕೇಳಲ್ಲ. ನಾವು ಹತ್ರ ಒಂದು 1,000 ರೂಪಾಯಿ ಕೊಡಿ, ಒಂದು 2,000 ಕೊಡಿ, ನನ್ನ ಕಷ್ಟ ಒಂದು ಕೇಳಲ್ಲ. ನಾನು ಯಾಕೆ ಗೊತ್ತಾ, ಬೇಡ, ಅವ್ರು ಚೆನ್ನಾಗಿದ್ದರೆ ಸಾಕು. ನನಗೆ ನೋಡ್ತಾರೋ ಬಿಡ್ತಾರೋ ಬೇಡವೇ ಬೇಡ, ನಾನು ಚೆನ್ನಾಗಿದ್ದೀನ, ನನ್ನ ಮಗಳನ್ನ ಚೆನ್ನಾಗಿ ನೋಡ್ಕೊಂಡ್ರೆ ಅಷ್ಟೇ ಸಾಕು. ಬನ್ನಿ ಬೇಗ ವೀಡಿಯೋ ಮಾಡೋಣ. ತುಂಬ ಪಾತ್ರೆ ಇದ್ದಾವೆ, ಪಾತ್ರೆ ನೋಡಿಬಿಟ್ರೆ ತಲೆ ಗಿರ್ರಂತೆ. ಅದಕ್ಕೆ ನೋಡಿ ಸ್ಟವ್ ಒಂದು ಅಂಟಿಸ್ಕೊಳ್ತೀನಿ. ಇವಾಗ ಒಂದು ಡ್ರೈ ರೋಸ್ಟ್ ಮಾಡ್ಕೊಂಡು ನಾನು ಪ್ಯಾನ್ ಇಟ್ಕೊಂಡಿದ್ದೀನಿ. ಇದಕ್ಕೆ ನೋಡಿ ಇವಾಗ ಒಂದು ದೊಡ್ಡ ಸ್ಪೂನಷ್ಟು ಪೌಡ್ರ್ ಮಾಡ್ಕೊಳೋಕ್ಕೆ ಫಸ್ಟು ಪೌಡ್ರ್ ಮಾಡ್ಕೊಳ್ಳೋಣ. ಡ್ರೈ ಒಂದೂವರೆ ಸ್ಪೂನಷ್ಟು ಧನಿಯಾ ಹಾಕ್ಕೊಂಡಿದ್ದೀನಿ. ಹಂಗೆ ನೋಡಿ ನಾನು ಸ್ವಲ್ಪ ಪೆಪ್ಪರ್ ಜಾಸ್ತಿ ಹಾಕಿದ್ದೀನಿ. 1-2 ಸ್ಪೂನ್ ಪೆಪ್ಪರು, ಒಂದೆರಡು ಏನಿದು ಲವಂಗ, ಒಂದು ಚಕ್ಕೆ, ಒಣಮೆಣಸು, ಒಂದು ಏಲಕ್ಕಿ, ಒಂದು ಏನಿದು ಬಿರಿಯಾನಿ ಎಲೆ, ಇಷ್ಟು ನಾನು ಡ್ರೈ ರೋಸ್ಟ್ ಮಾಡ್ಕೊತೀನಿ. ಚೆನ್ನಾಗಿ ಅದು ಎಣ್ಣೆ ಹಾಕಬಾರ್ದು, ಡ್ರೈಯಾಗಿ ಉರಿಬೇಕು. ರೆಡಿಯಾಗಿದೆ. ಒಂದು 50 ಗ್ರಾಮ್ ಅಷ್ಟು ಎಣ್ಣೆ ಹಾಕ್ತೀನಿ. ಹಸಿಮೆಣಸು, ಒಂದು ದೊಡ್ಡ ಈರುಳ್ಳಿ, ಚೆನ್ನಾಗಿದೆ ಫ್ರೈ ಆಗ್ತಿದೆ. ಇದಕ್ಕೆ ನಾನು 1 ಸ್ಪೂನಷ್ಟು, ಇದು ಮನೆಯಲ್ಲೇ ಮಾಡಿರೋದು ನೋಡಿ, ನಮಗೆ ಚೆನ್ನಾಗಿ ತೊಳೆದಿಟ್ಟಿರೋದು ಒಂದು 3/4 kg ಚಿಕನ್. ಇದು ಸ್ಕಿನ್ ಔಟು. ನಾನು ಸ್ಕಿನ್ನೆಲ್ಲ ತಿನ್ನೋದಿಲ್ಲ, ನಾವು ಈ ಥರ ಮಾಡೋದು ಸ್ಕಿನ್ ಔಟ್. ಇದು ಉಪ್ಪು ನೋಡ್ಕೊಂಡು ಹಾಕೋಣ. ಒಂದು ಸ್ವಲ್ಪ ಅರಿಶಿನ ಪೌಡರ್, ಕೈ ಆಡಿಸಿದ್ದು. ಇದು ಸಿಮ್ಮಲ್ಲಿನ ಒಂದು 10 ನಿಮಿಷ ನಾವು ಬೇಗ ಬಿಡೋಣ. ಸ್ವಲ್ಪ ಇದು ಅರ್ಧ ಬೆಂದಿದೆ. ಇದು ನಾನು ಇವಾಗ ಪೌಡ್ರ್ ಮಾಡಿಟ್ಟಿರೋಂಥ ಮಸಾಲೆ ಹಾಕ್ತೀನಿ. ಒಣ ಪೌಡ್ರು ಸ್ವಲ್ಪ ತರಿಯಾಗಿರಲಿ, ಜಾಸ್ತಿ ನುಣ್ಣಗೆ ಚೆನ್ನಾಗಿರಲ್ಲ. ಇದೆಲ್ಲ ತಲೆ ಬಿಡೋಣ. ಹೇಗಿದೆ ನೋಡೋಣ ಚಿಲ್ಲಿ ಚಿಕನ್. ಇವಾಗ ಸಾರಿ ಪೆಪ್ಪರ್ ಚಿಕನ್ನು, ಚಿಲ್ಲಿ ಚಿಕನ್ನೇ ಬರುತ್ತೆ ನನಗೆ. ಪೆಪ್ಪರ್ ಡ್ರೈ ಸ್ವಲ್ಪ ಗ್ರೇವಿ ಒಂದು ಸ್ವಲ್ಪ ಇರಲಿ ಅಂತ ನಾನು ಬಿಟ್ಟಿದ್ದೀನಿ. ಏನಕ್ಕಂದ್ರೆ ಅನ್ನಕ್ಕೆಲ್ಲ ತಿನ್ನೋಕ್ಕೆ ಚೆನ್ನಾಗಿರುತ್ತೆ ಅಂತ. ರೆಡಿ ಆಯ್ತಿದ್ದು. ಈಗ ನಾನು ಸ್ವಲ್ಪ ಮೇಲೆ ಕರಿಬೇವು ಇದೇ ಥರ ಹಾಕೋದು ತುಂಬ ಚೆನ್ನಾಗಿರುತ್ತೆ. ಸ್ವಲ್ಪ ಕೊತ್ತಂಬರಿ. ಇವಾಗ ಇದು ರೆಡಿ ಆಯಿತು. ಬನ್ನಿ ಸರ್ವ್ ಮಾಡೋಣ. ಇದ್ರ ಜೊತೆಗೆ
ರಸಮ್ ರೈಸು, ಬೇಳೆ ಸಾರು ತುಂಬಾ, ಆಮೇಲೆ ಇದು ಇನ್ನೊಂದು ದಾಲ್ ರೈಸು ತುಂಬಾ ಚೆನ್ನಾಗಿತ್ತು. ಜೊತೆ ನೆಂಚ್ಕೊಂಡು ತಿನ್ನೋಕ್ಕೆ ಈ ಥರ ಈ ಚಳಿಗೆ ಮಳೆಗೆ ಈ ಥರ ಮಾಡ್ಕೊಂಡು ತಿಂದರೆ ತುಂಬ ಜ್ವರ ಬಂದಿರೋಗಂತ ಈ ಥರ ಮಾಡ್ಕೊಟ್ಬಿಡಿ, ಅವ್ರ ಜ್ವರ ಎಲ್ಲ ಹೊಲ್ಟೋಗ್ಬಿಡುತ್ತೆ. ನೋಡಿ, ಪೆಪ್ಪರ್ ಚಿಕನ್, ಡ್ರೈ ಪೆಪ್ಪರ್ ಚಿಕನ್ ರೆಡಿ ಆಯಿತು. ಸ್ವಲ್ಪ ನೋಡಿ ಚೆನ್ನಾಗಿದೆ ಕಮೆಂಟ್ಸ್ ಹಾಕಿ, ತಿಂದ್ಬಿಟ್ಟು ಮಾಡಿ ತಿಂದು ಕಮೆಂಟ್ಸ್ ಹಾಕಿ. ಓಕೆ, ಬಾಯ್. ಸರ್ವ್ ಮಾಡೋಣ ಇವಾಗ. ನಾನು ಫಸ್ಟು ಲೆಗ್ ಪೀಸ್, ನನಗೆ ಲೆಗ್ ಪೀಸ್ ತುಂಬ ಇಷ್ಟನೇ ಆಗಲ್ಲ. ಮುಂಚೆ ತುಂಬ ಇಷ್ಟ ಆಗೋದು, ಇವಾಗ ನನಗೆ ಯಾಕದು ನೋಡಿ ಬೇಜಾರಾಗುತ್ತೆ. ಆದರೂ ಅವ್ನು ಹೇಳಿದ್ದೀನಿ 2 ಸಾಕಂತ 3 ಹಾಕ್ಬಿಟ್ಟೆ. ರೆಡಿ ಆಯಿತು. ಇದಕ್ಕೆ ಸ್ವಲ್ಪ ನಿಂಬೆಹಣ್ಣು ಹಿಂಡ್ಕೊಂಡು ತಿಂತಾರೆ, ಎಷ್ಟು ರುಚಿಯಾಗಿರುತ್ತೆ ಗೊತ್ತಾ. ಜ್ವರ ಬಂದಿರೋಗಂತೂ ಬಾಯಿ ಕಿಟ್ಟೋಗಿರೋ ಈ ಥರ ಒಂದು ಸಲ ನೀವು ಮಾಡಿಕೊಡಿ, ತುಂಬ ಚೆನ್ನಾಗಿರುತ್ತೆ, ಬಾಯೆಲ್ಲ ಚೆನ್ನಾಗಾಗುತ್ತೆ. 3/4 kg ಚಿಕನ್ನು ಸಾಕಷ್ಟೇ, ಮನೆಯಲ್ಲೆಲ್ಲ ತಿನ್ಬೋದು. ರಸ ಅನ್ನೋದ ಜೊತೆ ಬೇಳೆ ಸಾರು ಜೊತೆಗೆ ಅಷ್ಟು ರುಚಿಯಾಗಿರುತ್ತೆ. ಒಂದು ಸಲ ಮನೇಲಿ ಟ್ರೈ ಮಾಡಿ. ಓಕೆ, ಬಾಯ್.